ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ. ಹಲೋ ಬರ್ಡೇ ಬಾಯ್, ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ಹಾಗೆ ಸುಮ್ಮನೆ ಕೂತಿದ್ದೆ. ಸರಿ, ಊಟ ಆಯ್ತಾ? ಆಗ್ಲೇ ಆಯ್ತು. ಏನ್ ತಿಂದೆ? ಆಚೆ ಹೋಗಿದ್ಯಾ? ಇಲ್ಲ, ಮನೇಲೆ ಮಾಡ್ಕೊಂಡೆ. ಮನೇಲೇನಾ? ಏನ್ ಮಾಡ್ಕೊಂಡೆ? ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆ. ಅನ್ನ ಸಾಂಬಾರ? ಏನ್ ಗೊತ್ತಾ, ಈ ಅನ್ನ ಸಾಂಬಾರ್ ಜೀವನ ನಮ್ ಸಂಸಾರ ಶುರು ಆಗೋವರೆಗೂ ಮಾತ್ರ. ಆಮೇಲೆ ನಾನಿದ್ದೀನಲ್ವಾ, ಡೈಲಿ ವೆರೈಟಿ ಅಡಿಗೆ ಮಾಡಿ ಹಾಕ್ತೀನಿ. ಸಾಲದು ಅಂತ ನಮ್ದೇ ರೆಸ್ಟೋರೆಂಟ್ ಇದೆ ಅಲ್ವಾ, ಅಲ್ಲಿಂದ ತರಿಸಿದ್ರು ಆಗತ್ತೆ. ನೀನ್ ಕೇಳಿದ್ದನ್ನ ಮಾಡಾಕ್ತೀನಿ. ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಎಷ್ಟೇ ಆದ್ರೂ ನೀ ಚೈಲ್ಡ್ ಅಲ್ವಾ, ನಿನ್ನನ್ನ ಮಗು ತರ ನೋಡ್ಕೊಳ್ತೀನಿ. ನಿನ್ನಂತನೊಬ್ಬ ಸಿಗ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ನನ್ಗೆ ಆ ಥರ ಕನಸು ಇರಲಿಲ್ಲ. ನೀ ಸಿಕ್ಕಿದ ಮೇಲೇನೆ ನನ್ನ ಕನ್ಸು ಕಾಣಕ್ಕೆ ಶುರು ಮಾಡಿತ್ತು. ನಿನ್ನ ಪಾಲಿಗೆ ಹೇಗೆ ಗೊತ್ತಾ, ಈ ಮಠ ಮಧ್ಯಾಹ್ನ ಬಿಸಿಲು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಕೊಯ್ನೂರು ವಜ್ರ ಸಿಗ್ದಂಗೆ ನಿನ್ನ ಪಾಲಿಗೆ ಅಷ್ಟು ಬೆಲೆ ಬಾಳ್ತೀಯ. ಅಷ್ಟು ಸ್ಪೆಷಲ್ ನೀನು. ನಿನ್ನ ವಿಷಯದಲ್ಲಿ ನಾನು ಎಷ್ಟು ದೊಡ್ಡ ಕನಸು ಕಾಣ್ತಿದ್ದೀನಿ ಗೊತ್ತಾ. ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಆಗತ್ತೆ, ನಮ್ಮ ಹೋಟೆಲ್ ಮೆನ್ಯೂಕ್ಕಿಂತ ದೊಡ್ಡ ಲಿಸ್ಟು. ಆದರೂ ನಾನು ನಿಂಗೆ ಹೇಳಲೇಬೇಕು, ನೀನು ಕೇಳಲೇಬೇಕು. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಂಡು ಹೋಗು. ನಿನ್ನ ಬೆಳಿಗ್ಗೆ ಎದ್ದು ಕೂಡಲೇ ಗುಡ್ ಮಾರ್ನಿಂಗ್ ಅಂತ ಕೇಳೋ ಧ್ವನಿ ನಂದೇ ಆಗಿರಬೇಕು. ನೀನು ನೋಡೋ ಮೊದಲನೇ ನೋಟ ನಾನೇ ಆಗಿರಬೇಕು. ತಂಗಾಳಿ ಥರ ದಿನ ಪೂರ್ತಿ ನೀನು ನನ್ನ ಸುತ್ತನೇ ಇರಬೇಕು. ಹಾಗೆಯೇ ನಾನು ನಿನ್ನ ನೋಡ್ತಾ ನನ್ನ ಕನಸಿನ ಲಿಸ್ಟು ಇಷ್ಟಿದೆ. ಒಂದನ್ನು ಬಿಡಲ್ಲ, ಎಲ್ಲದನ್ನು ನಿನ್ನ ಮೇಲೆ ಪ್ರಯೋಗ ಮಾಡ್ತೀನಿ. ನನ್ನ ಎಲ್ಲ ಕನಸನ್ನು ಫುಲ್ಫಿಲ್ ಮಾಡ್ಕೊಳ್ತೀನಿ. ಇದೊಂಥರ ಹೇಗೆ ಗೊತ್ತಾ, ಡೈಲಿ ಏನಾದರೂ ಒಂದು ಕನಸು ಆ್ಯಡ್ ಆಗ್ತಾನೆ ಹೋಗುತ್ತೆ. ಒಂಥರ ಹನುಮಂತನ ಬಾಲ ಥರ ಬೆಳಿತಾನೇ ಇರುತ್ತೆ, ನೆವರ್ ಎಂಡಿಂಗ್. ಹಾಗಾಗಿ ಡೈಲಿ ನಿಂಗೆ ಏನಾದರೂ ಅಪ್ಡೇಟ್ ಮಾಡ್ತಾನೇ ಇರ್ತೀನಿ, ತಲೆ ತಿಂತಾನೇ ಇರ್ತೀನಿ, ಪ್ರೀತಿ ಮಾಡ್ತಾನೆ ಇರ್ತೀನಿ. ಅದೇನು ಅಂತ ನನಗೆ ತಗ್ಲಾಕೊಂಡ್ಯೋ, ಒಟ್ಟಿನಲ್ಲಿ ನಾ ಲಕ್ಕಿ ಅಷ್ಟೆ. ತುಂಬ ತಲೆ ತಿನ್ನಾ? ಹಾಗೆಲ್ಲ ಏನಿಲ್ಲ. ಸರಿ, ಮಲ್ಕೋ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ, ಗುಡ್ ನೈಟ್, ಆ್ಯಂಡ್ ಲವ್ ಯು, ಟೇಕ್ ಕೇರ್. ಏನಪ್ಪ ಇದು, ಇವ್ರು ನೋಡಿದ್ರೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಆದರೆ ನಾನು ಸಗಣಿ ತಿನ್ನೋ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲ, ನನ್ನ ಉದ್ದೇಶ ಒಂಚೂರು ಸರಿ ಇಲ್ಲ. ಅವ್ರ ನಂಬಿಕೆಗೆ ಲಾಯಕ್ಕಲ್ಲ ನಾನು. ನನ್ನ ಇನ್ನರ್ ಕಾನ್ಷಿಯಸ್ ನನಗೆ ಹೋಗಿತಾ ಇದೆ. ನನ್ನ ಕಪಾಳಕ್ಕೆ ನಾನೇ ಹೊಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಪ್ರೀತಿ ಕೊಡೋರಿಗೆ ವಿಷ ಕೊಡೋಕೆ ಕೊಟ್ಟಿದ್ದೀನಿ. ಆ ದೇವರಾದರೂ ಮೆಚ್ತಾನ? ಆದರೆ ನಾನಾದರೂ ಏನು ಮಾಡಲಿ? ಇದೆಲ್ಲ ತುಂಬಾ ತಪ್ಪು ಅಂತ ಅನ್ನಿಸ್ತಾ ಇದೆ. ಭೂಮಿಕಾ ಅವರೇ, ಹುಷಾರು. ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು. ಒಂದ್ ನಿಮಿಷ ಇರಿ, ನಾನು ಕುಕ್ಕರ್ ಸೆಟ್ ಮಾಡ್ಬಿಡ್ತೀನಿ, ಆಮೇಲೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ. ಬನ್ನಿ, ಏನೋ ಎಕ್ಸ್ಪ್ಲೈನ್ ಮಾಡಬೇಕು. ಸರಿ, ನೀವು ಮಾತಾಡ್ತಾ ಇರಿ, ನಾನು ಕೆಲಸ ಮಾಡ್ತಿರ್ತೀನಿ. ಬನ್ನಿ, ಹೇಳ್ತೀನಿ. ಅರೆ ಬನ್ನಿ. ಅರೆ, ನನ್ನ ಕೈ ಒರ್ಸೋಕ್ ಹೋಗ್ಬಿಟ್ಟಿಲ್ಲ. ಬನ್ನಿ, ಕೂತ್ಕೊಳ್ಳಿ. ಸರಿ, ಏನು ಗೊತ್ತಾ, ಇಷ್ಟು ದಿವಸ ನಾನು ಏನು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಂತ ನೀವು ಕೇಳ್ತಾ ಇದ್ರಲ್ಲ, ಅಟ್ ಲಾಸ್ಟ್ ಈ ಥರದ್ದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಜವಾಗ್ಲೂ? ದಟ್ಸ್ ಸೋ ನೈಸ್. ಯಾವ ಬಿಸ್ನೆಸ್? ಒಂದು ಸ್ಟಾಕ್ ಬ್ರೋಕಿಂಗ್ ಆ್ಯಪ್ ರೆಡಿ ಮಾಡಿದ್ದೀನಿ. ಭಾಳ ವರ್ಷಗಳಿಂದ ನನ್ನ ತಲೆಯಲ್ಲಿ ಆ ಯೋಚನೆ ಇತ್ತು, ಆ್ಯಂಡ್ ಬ್ಯಾಕ್ಗ್ರೌಂಡ್ ಕೆಲಸ ಎಲ್ಲ ಆಗಿತ್ತು. ಬಟ್ ಮಧ್ಯದಲ್ಲಿ ಫೋಕಸ್ ಚೇಂಜ್ ಆಗೋಗಿತ್ತಲ್ಲ, ಹಾಗಾಗಿ ಇದನ್ನು ಸೈಡ್ಗೆ ಇಟ್ಬಿಟ್ಟಿದ್ದೆ. ಮತ್ತು ಆ ಥಾಟ್ ರೀಚಾರ್ಜ್ ಆಗಿದೆ, ಬ್ಲೂ ಪ್ರಿಂಟು ರೆಡಿ ಇದೆ.
ಅದಕ್ಕೆ ಸ್ಕೋಪ್ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಆ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಾವ್, ಸೂಪರ್ ಐಡಿಯಾ, ತುಂಬ ಚೆನ್ನಾಗಿದೆ. ಆದರೆ ನನಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಸಾರಿ. ನಿಮಗಷ್ಟೇ ಅಲ್ಲ ರೀ, ಈ ದೇಶದಲ್ಲಿ ತುಂಬ ಜನಕ್ಕೆ ಎಸೆನ್ಷಿಯಲ್ ವಿಷಯಗಳ ಬಗ್ಗೆ, ಬೇಸಿಕ್ ವಿಷಯಗಳ ಬಗ್ಗೆ ಆ್ಯಂಡ್ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ, ಸೈಕಾಲಜಿ ಬಗ್ಗೆ ಬಹಳ ತಪ್ಪು ತಿಳುವಳಿಕೆ ಇದೆ. ಶೇರ್ಸ್ ಅಂದ ಕೂಡಲೇ ಅದೊಂದು ಫ್ರಾಡು, ಡೇಂಜರು, ಈ ಥರದ್ದು ಏನೇನೋ ಕಲ್ಪನೆಗಳಿದೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಇಡೀ ದೇಶ, ಇಡೀ ಪ್ರಪಂಚ, ಇಡೀ ವ್ಯವಸ್ಥೆ ನಿಂತಿರೋದೇ ಇದ್ರ ಮೇಲೆ, ಮತ್ತು ಈ ಕಂಪನಿಗಳು ಮಾಡೋ ಇನ್ವೆಸ್ಟ್ಮೆಂಟ್ ಮೇಲೆ. ನಿಜವಾಗ್ಲೂ? ಈಗ ನೋಡಿ, ನಾವು ಬ್ಯಾಂಕಲ್ಲಿ ಕಟ್ಟೋ ದುಡ್ಡು, ಆಮೇಲೆ ಇನ್ಶೂರೆನ್ಸ್ ಕಟ್ಟೋ ಪ್ರೀಮಿಯಂ ದುಡ್ಡು, ಆಮೇಲೆ ಪೋಸ್ಟ್ ಆಫೀಸಲ್ಲಿ ಮಾಡೋ ಸೇವಿಂಗ್ಸು, ಆಮೇಲೆ PF ಹಣ, ಇದೆಲ್ಲ ಕಡೆಗೆ ಹೋಗಿಸಿರೋದು ಶೇರ್ ಮಾರ್ಕೆಟ್ಗೆ. ಹಾಂ, ಬಟ್ ಎಲ್ರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಇರಲ್ವಲ್ಲ? ತಿಳ್ಕೊಬೋದಲ್ಲ. ಈಗ ನೋಡಿ, ನಮ್ಮಲ್ಲಿ ತುಂಬ ಜನ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಬ್ಯಾಂಕಲ್ಲಿ, ಅದು ಸೇಫ್ ಅಂತ. ಬಟ್ ಇನ್ಫ್ಲೇಷನ್ನು ಆ ದುಡ್ಡಿನ ಮೌಲ್ಯನ ಕಡಿಮೆ ಮಾಡ್ತಿರುತ್ತೆ, ನಮ್ಮ ಪರ್ಚೇಸಿಂಗ್ ಪವರ್ನ ಕಡಿಮೆ ಮಾಡುತ್ತೆ. ನಾವು ಮಾಡೋ ಇನ್ವೆಸ್ಟ್ಮೆಂಟು ಆ ಇನ್ಫ್ಲೇಷನ್ನ ಬೀಟ್ ಮಾಡೋ ಥರ ಇರಬೇಕು, ಆ ಇನ್ಫ್ಲೇಷನ್ನು ಮೀರಿ ಲಾಭ ಮಾಡಬೇಕು, ಅದು ಕರೆಕ್ಟಾದ ಇನ್ವೆಸ್ಟ್ಮೆಂಟು. ಈಗ ನೋಡಿ, ನಾವು ಯಾವುದೋ ಒಂದು ಪ್ರೆಸ್ಟೀಜಿಯಸ್ ಬ್ಯಾಂಕಲ್ಲಿ 10 ವರ್ಷಕ್ಕೋ 20 ವರ್ಷಕ್ಕೋ FD ಅಮೌಂಟ್ ಇಡ್ತೀವಿ. ಅದೇನೋ 7%, 8% ಬಡ್ಡಿಗೆ. ಬಟ್ ಅದೇ 20 ವರ್ಷದಲ್ಲಿ ಆ ಬ್ಯಾಂಕಿನ ಶೇರ್ಸು ಎಷ್ಟು 1000 ಪಟ್ಟು ಜಾಸ್ತಿ ಆಗಿರುತ್ತೆ ಗೊತ್ತಾ? ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ವಿಚಾರಿಸೋದು ಇಲ್ಲ. ಈಗ ಆ ಬ್ಯಾಂಕ್ಸ್ನಲ್ಲಿ ಶೇರ್ಸ್ ಇದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ಎಕ್ಸ್ಪರ್ಟ್ ಅಡ್ವೈಸ್ ತೊಗೊಂಡು ನಾವು ಆ ಬ್ಯಾಂಕಿನ ಶೇರ್ಸ್ನ ಖರೀದಿ ಮಾಡಿದ್ರೆ ಅದು ಅಸೆಟ್ ಆಗುತ್ತೆ. ಇದು ಕಂಪ್ನೀಸ್ಗೂ ಅಪ್ಲೈ ಆಗುತ್ತೆ. ನಾವು ಯಾವ ಕಂಪ್ನಿಲಿ ಕೆಲಸ ಮಾಡ್ತೀವಲ್ಲ, ಆ ಕಂಪ್ನಿ ಜೊತೆಗೆ ನಮ್ಮ ಹೂಡಿಕೆ ಇದ್ದರೆ ನಾವು ಲಾಭದಲ್ಲೂ ಪಾಲ್ದಾರರಾಗ್ತೀವಿ. ಬರೀ ಸಂಬಳ ತೊಗೊಳ್ಳೋದಷ್ಟೇ ಅಲ್ಲ, ಲಾಭ ತೊಗೋಬೇಕು, ಆವಾಗಲೇ ದೊಡ್ಡ ಬೆಳೆಯೋಕ್ಕೆ ಸಾಧ್ಯ. ಹಾಂ, ಬಟ್ ಎಲ್ಲರೂ ಹೇಳ್ತಾರಲ್ವಾ ಶೇರ್ಸ್ ಮಾರ್ಕೆಟ್ ಅಂದರೆ ತುಂಬಾ ರಿಸ್ಕಿ ಅಂತ. ಸೊ ಹಾಗೆ ನೋಡಿದ್ರೆ ಯಾವುದ್ರಲ್ಲಿ ರಿಸ್ಕ್ ಇಲ್ಲ ಹೇಳ್ರಿ? ನೋಡ್ರಿ, ತಪ್ಪಿರೋದು ಶೇರ್ಸಲ್ಲೂ ಅಲ್ಲ, ಮಾರ್ಕೆಟಲ್ಲೂ ಅಲ್ಲ, ಮತ್ತು ಕಂಪ್ನೀಸಲ್ಲೂ ಅಲ್ಲ, ನಮ್ಮಲ್ಲಿ ಜ್ಞಾನದ ಕೊರತೆಯಿಂದ. ಹಾಂ, ಮತ್ತು ಜನಗಳನ್ನ ಅದನ್ನು ತಿಳಿಸೋದು ಹೇಗೆ? ಬಹಳ ಸಿಂಪಲ್ ರೀ. ಇವತ್ತು ನಿಮ್ಮ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡೋಕ್ಕೆ ಅಂತ ಜನ ಇದ್ದಾರೆ. ನಿಮ್ಮ ಪೋರ್ಟ್ಫೋಲಿಯೋನ ರೆಡಿ ಮಾಡ್ತಾರೆ, ನಿಮ್ಗೆಲ್ಲನೂ ತಿಳಿಸ್ಕೊಡ್ತಾರೆ. ಇದೆಲ್ಲ ತಲೆ ಬಿಸಿ ಅರ್ಥ ಆಗಲ್ಲ ಅನ್ನೋರಿಗೆ ಮ್ಯೂಚುವಲ್ ಫಂಡ್ಸ್ ಇದೆ. ಯಾರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಭಯ ಇದೆಯೋ, ಅರ್ಥ ಆಗ್ತಿಲ್ವೋ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮನಸ್ಸಿದೆಯಲ್ಲ, ಅವ್ರಿಗೆ ಪರ್ಫೆಕ್ಟ್ ಆಪ್ಷನ್ ಅಂದರೆ ಮ್ಯೂಚುವಲ್ ಫಂಡ್. ಸಾಮಾನ್ಯ ನಾಗರಿಕರಿಗೆ ಹೇಳಿ ಮಾಡಿಸಿದ್ದದು. ಈಗ ಮುಂಚಿನ ಥರ ಯಾರು ಒಂದೇ ಕಂಪ್ನಿಲಿ 30 ವರ್ಷ 40 ವರ್ಷ ಹಾಯಾಗಿ ಇದ್ಬಿಡ್ಬೇಕು ಅಂತ ಯೋಚನೆ ಮಾಡಲ್ಲ ರೀ. ಆ ಕಾಲ ಎಲ್ಲ ಮುಗೀತು. ಈಗ ಯಾವ ಕೆಲಸಕ್ಕೂ ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಏನಾದರೂ ಪ್ಯಾರಲಲ್ ಇನ್ಕಮ್ ಬೇಕು ಅಂತ ಹೇಳಿದ್ರೆ ಈ ಥರದ್ದು ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಅಮೃತಧಾರೆ